ನಂಬಬೇಡ. ಅರೆ ಜೀವ ಹೋದರು ಹೆಂಗಸರನ್ನು ಎಂದಿಗೂ ನೀನು ನೋಡಬೇಡ, ನಂಬಬೇಡ. ಇವರ ಒಂದು ವೃತ್ತಿಗಳು ಏನಾಗ್ಬಿಟ್ಟಿದೆ ಅಂದರೆ ಎಲ್ಲವೂ ದುಡ್ಮಯ ಆಗ್ಬಿಟ್ಟಿದೆ. ರಾಜ್ಯದ ಜನತೆಗಳನ್ನ ಇವತ್ತು ಬಕ್ರಗಳು ಮಾಡ್ತಿದ್ದಾರೆ ಇವತ್ತು ಮಾಧ್ಯಮದಲ್ಲಿ. ಎಲ್ಲೋ ಒಂದು ಕಡೆ ಮಾಧ್ಯಮದವರು ಒಂದು ಕಡೆ TRP ರೇಟ್ಗೋಸ್ಕರ, ಎಲ್ಲೋ ಒಂದು ಕಡೆ ಇಂಥ ಜ್ಯೋತಿಷ್ಯಗಳು ಇಂಥ ಬುಡ್ಬುಡಿಕೆ ಮಾಡುವಂಥ ಒಂದು ಕಂತ್ರಿ ನಾಯಿಗಳನ್ನ ಕರ್ಕೊಂಡು ಬಂದು ಈ ಪದ ಯಾಕೆ ಬಳಸ್ತೀನಿ ಅಂದರೆ ಇವತ್ತಿನ ಒಂದು ಸಮಾಜವನ್ನು ಹಾಳು ಮಾಡ್ತಿರುವಂಥ ಎಷ್ಟೋ ಇಂಥ ಒಂದು ಗುರೂಜಿಗಳು, ಅದರಲ್ಲೂ ನಡೆದಾಡುವ ದೇವರು ಆನಂದ್ ಗುರೂಜಿ ಅನ್ನೋ ಒಂದು ಗುರೂಜಿ ಹೇಳ್ತಾರೆ, ಏನೋ ನಾನಂದರೆ ನಂಬರ್ ಅಂದರೆ ನಾನು, ಇದರಲ್ಲಿ ಏನಾದರೂ ಮಾಡ್ಬೋದು ಅಂತ. ಏನು ಒಂದು ಮದುವೆ ಆಗಲಿಲ್ಲ, ಇನ್ನೊಂದಾಗಲಿಲ್ಲ, ಏನೂ ಆಗಲಿಲ್ಲ, ನನ್ನ ಮಗಳಿಗೆ ಗಂಡು ಸಿಕ್ಕಲಿಲ್ಲ, ನನ್ನ ಮಗನ ಗಂಡು ಸಿಕ್ಕಲಿಲ್ಲ, ನನಗೆ ಇನ್ನೊಂದಾಗಲಿಲ್ಲ. ಎಲ್ಲೋ ಒಂದು ಕಡೆ ಹಿಂದಿನ ಕಾಲದಲ್ಲಿ 1990ರಲ್ಲಿ ಭ್ರೂಣ ಹತ್ಯೆಗಳು ಇನ್ನೊಂದೇನು ಮಾಡಬೇಡಿ ಅಂತ ಹೇಳಿದ್ರು. ಇವತ್ತು ಹೊಟ್ಟೆಲಿ ಸ್ಕ್ಯಾನಿಂಗ್ಗಳು ಮಾಡಿಸ್ಕೊಂಡು ಹೆಣ್ಮಕ್ಳುಗಳ್ನ ಮಾಡಿದ್ದು ಇದು ಏನು ತೆಗ್ದಿದ್ದು ಇವತ್ತಿನ ಅಪರಾಧಕ್ಕೆ ಹೆಣ್ಗಳು ಸಿಗದಿರುವಂಥದ್ದು ಕಾರಣ ಆಗಿದೆ. ಇವತ್ತು ಸಮಾಜಗಳು ಯಾವ ರೀತಿ ಹಾಳಾಗ್ತಿದೆ, ನಾವು ಹಿಂದಿನ ದಿನಗಳಲ್ಲಿ ಯಾವ ರೀತಿ ನಡ್ಕೊಬಂದು ಇವತ್ತು ಗಂಡು ಮಕ್ಳುಗಳು ಬೇಕು ಅಂತ ಗಂಡಸುವಂಥದ್ದು ಜಾಸ್ತಿ ಆಗ್ತಿದೆ. ಅದರಿಂದ ಇವತ್ತು ಎಲ್ಲೋ ಹೆಣ್ಮಕ್ಳುಗಳು ಸಿಗ್ತಾ ಇಲ್ಲ, ಇವತ್ತು ಮದುವೆ ಆಗ್ತದೆ. ಅದನ್ನ ಉಪಯೋಗ ಪಡ್ಕೊಂಡು ನಾನು ಕೊಡ್ತೀನಿ, ನಾನು ಆ ಹೋಮ ಮಾಡಿಸಿ, ನಾನು ಇದು ಮಾಡಿಕೊಡ್ತೀನಿ, ನಾನು ಅದನ್ನ ನೀರಲ್ಲಿ ಹಚ್ಚಿ ಇನ್ನೊಂದು ದೇವಾಲಯಕ್ಕೆ ಹೋಗಿ, ತಮಿಳ್ನಾಡಿಗೆ ಹೋಗಿ, ಕೇರಳಕ್ಕೆ ಹೋಗಿ, ಇನ್ನು ಉತ್ತರ ಪ್ರದೇಶಕ್ಕೆ ಹೋಗಿ, ರಾಜಸ್ಥಾನ್ಗೆ ಹೋಗಿ, ಇನ್ನೊಂದು ಕೇರಳಕ್ಕೆ ಹೋಗಿ ಏನೇನೋ ಕಥೆಗಳನ್ನ ಕಟ್ಕೊಂಡು ಇವತ್ತು ಗುರುಜಿಗಳು ಬುಡುಬುಡಿಕೆ ಆಟಗಳನ್ನ ಆಡ್ತಿದ್ದಾರೆ. ಇವತ್ತು ಇವ್ರನ್ನ ನಂಬುವಂಥ ಕೆಲಸಗಳನ್ನ ನಾಡಿನ ಜನತೆ, ಇವತ್ತು ಜನಸಾಮಾನ್ಯರು, ಅದರಲ್ಲಂತೂ ಶ್ರಮಿಕರು, ಕೂಲಿ ಕಾರ್ಮಿಕರು, ಎಷ್ಟೋ ಇವತ್ತು ಜನಾಂಗದವರು ಇವತ್ತು ಜಾತಿ ಧರ್ಮದಲ್ಲಿ ನಮ್ಮ ಜಾತಿಯಲ್ಲಿ ಸಿಗ್ತಲ್ಲ, ಇನ್ನೊಂದು ಸಿಗ್ತಿಲ್ಲ ಅಂದ್ಕೊಂಡು ಎಲ್ಲೋ ಒಂದು ಕಡೆ ಗುರೂಜಿಗಳ ಮೊರೆ ಹೋಗ್ತಿದ್ದಾರೆ. ಇವತ್ತು ಫೋನ್ ನಂಬರ್ ಚಾನಲ್ಗಳಿಗೆ ಹಾಕುವಂಥ ನಂಬರ್ಗಳನ್ನ, ಗುರೂಜಿಗಳ ನಂಬರ್ಗಳನ್ನ ಹಾಕುವಂಥದ್ದು ಫೋನ್ ಮಾಡಿ ಕೇಳ್ತಾರೆ. ಗುರೂಜಿ ಹೇಳ್ತಾನೆ, ನಿಮ್ಮ ಮಗನಿಗೆ ಆ ಇದಿದೆ, ಆ ದೋಷ, ಆ ಗುರು ಇಲ್ಲ, ಆ ಶನಿ ಇಲ್ಲ, ಆ ಒಂದು ಬುಧ ಇಲ್ಲ, ಇನ್ನೊಂದಿಲ್ಲ, ಅವನ ರಾಶಿ ಅಯೋಮಯ ಆಗಿದೆ, ಅವನಿಗೆ ಡೈವರ್ಸ್ ಆಗುತ್ತೆ, ಅವನಿಗೆ 2 ಮಕ್ಕಳಾಗುತ್ತೆ, ಮತ್ತು 1 ಮಗು ಆಗುತ್ತೆ, ಒಂದು ಇದಾಗುತ್ತೆ, ಅವನಿಗೆ 2ನೇ ಮದುವೆ ಆಗುತ್ತೆ ಅಂತ ಹೀಗೆ ಬುಡ್ಬುಡಿಕೆ ನಾಟಕಗಳನ್ನ ಆಡಿ ಜನಸಾಮಾನ್ಯರನ್ನ ಬೆದರಿಕೆ ಹಾಕುವಂಥದ್ದು, ಒಂದು ಏಳಿಗೆ ಮಾಡುವಂಥದ್ದು, ಜನಸಾಮಾನ್ಯರಲ್ಲಿ ಭಯ ಹುಟ್ಟಿಸಿ ಎಲ್ಲೋ ಒಂದು ಕಡೆ ನಾನು ಕೊಡ್ತೀನಿ, ಆ ಒಂದು ಯಂತ್ರನ ಹಾಕ್ಕೊಳ್ಳಿ, ಇದೊಂದು ಹಾಕ್ಕೊಳ್ಳಿ, ಇನ್ನೊಂದು ಹಾಕ್ಕೊಳ್ಳಿ ಅಂದ್ಕೊಂಡು ಬುಡ್ಬುಡಿಕೆ ನಾಟಕ ಹಾಕ್ಕೊಂಡು ಸಾವಿರಾರು ರೂಪಾಯಿಗಳನ್ನ ಜನಸಾಮಾನ್ಯರ ಜೋಬ್ಗೆ ಕತ್ತರಿ ಹಾಕುವಂಥ ಕೆಲಸಗಳನ್ನ ಇವತ್ತು ಮಾಡ್ತಿದ್ದಾರೆ ಇವತ್ತು ಗುರೂಜಿಗಳು. ಇವ್ರನ್ನ ಯಾವ ರೀತಿ ನಂಬಬೇಕು? ಇವತ್ತು ರಾಜ್ಯ ಸರ್ಕಾರಗಳು ಎಲ್ಲೋ ಒಂದು ಕಡೆ ಕಾನೂನು ಕ್ರಮಗಳು ಕೈಗೊಳ್ಳಲ್ಲ. ಇಂಥ ಗುರೂಜಿಗಳು ಹಣವನ್ನು ದೋಚುವಂಥ ಹಗಲು ದರೋಡೆಗೆ ಇಳ್ತಿದ್ದಾರೆ. ಇವತ್ತು ಚಾನಲ್ಗಳು ಒಂದು ಕಡೆ ಅವ್ರು TRP ರೇಟ್ ಹಾಕಬೇಕು, ಇವತ್ತು ಗುರೂಜಿಗಳಿಗೆ ದುಡ್ಡು ಹಾಕಬೇಕು, ಇವತ್ತು ಜನಸಾಮಾನ್ಯರು ಬಕರಗಳಾಗಬೇಕು. ಏನಾಗ್ತಿದೆ ಇವತ್ತು ಸಮಾಜದ ವ್ಯವಸ್ಥೆ ಎಲ್ಲೋಗ್ತಿದೆ? ಸರ್ಕಾರಗಳ ಗಮನಗಳು ತರೋಣ ಅಂತ ನನ್ನಂಥ ಎಷ್ಟೋ ಪ್ರಜ್ಞಾವಂತ ನಾಗರಿಕರುಗಳು, ಯುವಕರುಗಳು ಮುಂದೆ ಬಂದರೆ ಎಲ್ಲೋ ಒಂದು ಕಡೆ ತಪ್ಪಾಗುತ್ತೆ, ಇನ್ನೊಂದಾಗುತ್ತೆ ಅಂತ ಹೆದರಿಕೊಂಡು ಇವತ್ತು ಸುಮ್ಮನಾಗ್ಬಿಡ್ತಾರೆ. ನಾನು ಈ ಕೆಲವೇ ಕ್ಷಣದಲ್ಲಿ ಒಂದು ವಿಡಿಯೋನ ನೋಡಿದೆ, ಗುರೂಜಿಯ ಒಂದು ಸಂದರ್ಶನ, ಮತ್ತು ಅವರು ಮಾತಾಡ್ತಿರುವಂಥದ್ದು ಜನಸಾಮಾನ್ಯರಲ್ಲಿ ನೋಡಿದೆ. ಎಷ್ಟು ಭಯಭೀತಿ ಬರುವಂತೆ ಅದಾಗಿದೆ, ಆ ಒಂದು ಪಿತೃದೋಷ ಆಗಿದೆ, ಆ ಒಂದು ದೋಷ ಆಗಿದೆ, ಇದಾಗಿದೆ ಅಂತ ಒಂದು ಬೂಟಾಟಿಕೆಗಳನ್ನ ಮಾತಾಡಿ ಅವ್ರುಗಳಿಗೆ ಮನಸ್ಸಲ್ಲಿ ಭಯನ ಹುಟ್ಟಾಕಿ ಅವರಿಂದ ಹಣವನ್ನು ವಸೂಲಿ ಮಾಡುವಂಥದ್ದು ಇವತ್ತು ಎಷ್ಟೋ ಗುರೂಜಿಗಳು ಮಾಡ್ತಿದ್ದಾರೆ. ಇವತ್ತು ಎಲ್ಲ ಒಂದು ಯಾವುದೇ ಚಾನಲ್ಗಳು ತಗೊಳ್ಳಿ ನೀವು, ಅದು ಜಿ ಆಗಲಿ, ಉದಯ TV ಆಗಲಿ, ಅದು ಕಸ್ತೂರಿ ಆಗಲಿ, ಇನ್ನೊಂದಾಗಲಿ, TV ಇನ್ನೊಂದು ಯಾವುದೇ ಒಂದು ಚಾನಲ್ಗಳು ತೆಗೆದ್ರು ಇವತ್ತು ಅವರು ಇಡೀ ಮಾಧ್ಯಮದ ಚಾನಲ್ಗಳು ಯಾವುದೇ ತೆಗೆದ್ರು ಅದು TRP ರೇಟು, ಅವ್ರಿಗೆ TRP ರೇಟ್ ಆಗಿ ದುಡ್ಡಾಗುತ್ತೆ ಈ ಗುರೂಜಿಗಳಿಂದ. ಆದರೆ ಗುರೂಜಿಗಳು ಮಾಡುವಂಥ ಕೆಲಸ ಜನಸಾಮಾನ್ಯನ ನಾಡಿನ 7 ಕೋಟಿ ಜನತೆಯ ಜೋಬ್ಗಳು ಕತ್ತರಿ ಹಾಕಿ ದುಡ್ಡನ್ನು ಲೂಟಿ ಮಾಡುವಂಥದ್ದು. ಎಲ್ಲ ಒಂದು ಕಡೆ ಜನಸಾಮಾನ್ಯರಿಗೆ ಈ ವಿಡಿಯೋ ಮುಖಾಂತರ ಕೈ ಮುಗ್ದು ಬೇಡ್ತೀನಿ, ಇಂಥ ಗುರೂಜಿಗಳಿಗೆ ಮುಖಾಂತರ ಫೋನ್ ಮಾಡಿ ಇನ್ನೊಂದು ಮಾಡಿ ತಮ್ಮ ನೋವುಗಳನ್ನ ಹೇಳ್ಕೊಂಡು ನಿಮ್ಮ ನೋವು ಹೇಳ್ಕೊಬೇಕಂದ್ರೆ ಗಂಡ ಹೆಂಡತಿ ಕುತ್ಕೊಂಡು ಮನೆಯಲ್ಲಿ ಏನು ಸಮಸ್ಯೆಗಳಿದೆ ಅದನ್ನ ಬಗ್ಗೆ ದೇವ್ರ ಮೊರೆ ಹೋಗಿ, ನಿಮ್ಮ ಮನೆ ದೇವರುಗಳಿಗೆ ಏನೋ ಅವ್ರಿಗೆ ಅಭಿಷೇಕ ಮಾಡಿಸೋದು, ಒಳ್ಳೆ ಒಂದು ಅಕ್ಷರಕ್ಕೆ ಅನ್ನ ಹಾಕೋದು, ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಹೋಗಿ ಅಲ್ಲಿ ಸಹಾಯ ಮಾಡಿ. ಅದ್ಬಿಟ್ಟು ಇಂಥ ಗುರೂಜಿಗಳಿಗೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಎಲ್ಲೋ ಒಂದು ಕಡೆ ನೀವು ಸಾಲಗಾರರಾಗಬೇಡಿ, ನೀವು ತೊಂದರೆಗೆ ಸಿಗಾಕೋಬೇಡಿ. ನಾಡಿನ ಜನತೆಗೆ ಹೇಳ್ತೀನಿ, ದಯಮಾಡಿ ಇಂಥ ಗುರೂಜಿಗಳನ್ನ ನಂಬೇಡಿ. ಇಂಥ ನಡೆದಾಡುವ ದೇವರು ನಾನಂದರೆ ನಂಬರ್ ಅಂದರೆ ನಾನು ಅಂತ ಹೇಳ್ಕೊಂಡು ಬುಡ್ಬುಡಿಕೆ ಆಡುವಂಥ ಎಷ್ಟೋ ಜ್ಯೋತಿಷ್ಯಗಳು ಇವತ್ತು
ಪ್ರತಿಯೊಂದು ತಾಲೂಕುಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಉದ್ಭವ ಆಗ್ತಿದ್ದಾರೆ ದಿನದಿಂದ ದಿನಕ್ಕೆ. ಇಂಥ ಗುರೂಜಿಗಳನ್ನ ನಂಬ್ಕೊಂಡು ಚಾನಲ್ ಅವರು TRP ರೇಟ್ ಮಾಡ್ಕೋತಾರೆ ಹೊರತು ನಮ್ಮಂಥ ಜನಸಾಮಾನ್ಯರಿಗೆ ನ್ಯಾಯ ಸಿಗಲ್ಲ. ನಾವು ಎಲ್ಲೋ ಒಂದು ಕಡೆ ಕಷ್ಟ ಅಂತ ಹೋಗಿ ಇಂಥವ್ರಿಗೆ ಬಲಿ ಆಗ್ತೀವಿ. ಅದು ಬೇಡ. ಈ ವಿಡಿಯೋ ಮುಖಾಂತರ ನಾನು ಹೇಳೋದಿಷ್ಟೇ, ಯಾರು ದಯಮಾಡಿ ಕೈ ಮುಗ್ದು ಬೇಡ್ತೀನಿ, ಮತ್ತು ನಿಮಗೆ ಒಂದು ಗೌರವ ಕೊಡ್ತೀನಿ. ದಯವಿಟ್ಟು ಇಂಥ ಒಂದು ಗುರೂಜಿಗಳನ್ನ ನಂಬಿ ನಿಮ್ಮ ದುಡ್ಡನ್ನು ಕಳ್ಕೊಬೇಡಿ. ನಿಮ್ಮ ಒಂದು ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಆಸ್ತಿ ಪಾಸ್ತಿಗಳನ್ನ ಸೇಫ್ ಮಾಡ್ಕೊಳ್ಳಿ. ಇವರು ಬೂಟಾಟಿಕೆಗಳು, ಇವರ ಒಂದು ಆಡಂಬರ ಮತ್ತು ಐಶ್ವರ್ಯೋಪಿ ಜೀವನಕ್ಕೆ ಈ ಥರ ಹೇಳಿಕೆಗಳನ್ನ ಕೊಟ್ಟು ಮತ್ತು ಜನಸಾಮಾನ್ಯರಲ್ಲಿ ಭಯಭೀತಿ ಮಾಡೋದು ಬೇಡ. ಈ ಕೂಡಲೇ ನಾನು ರಾಜ್ಯ ಸರ್ಕಾರನ ಆಗ್ರಹ ಪಡಿಸ್ತೀನಿ. ಇಂಥ ಜ್ಯೋತಿಷಿಗಳು, ಇಂಥ ಕಳ್ಳ ಕಾಕರು ಸ್ವಾಮೀಜಿಗಳಾಗಲಿ ಇನ್ನೊಂದಾಗಲಿ ಇಂಥ ಗುರೂಜಿಗಳಿಗೆ ಈ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಪಡಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.